ನೋಡಿ, ಕಾನ್ಸ್ಟೇಬಲ್ ವಯೋಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಬೇಡಿಕೆಗಳನ್ನು ಸ್ಪರ್ಧಾರ್ಥಿಗಳು ಯಾವಾಗಲೂ ಕೂಡ ಇಡ್ತಾ ಹೋಗ್ತಾರೆ. ಆದರೆ ಅವರು ಕಷ್ಟಪಡೋದು, ಅವರು ಓದೋದು, ಎಷ್ಟು ಗಂಟೆಗಳ ಕಾಲ ಓದ್ತಾರೆ, ಯಾವ ರೀತಿಯಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ಅವರ ಪರಿಶ್ರಮ ಏನು, ಇದೆಲ್ಲ ಜನಪ್ರತಿನಿಧಿಗಳಿಗೆ ಹೇಗೆ ಗೊತ್ತಿರುತ್ತೆ? ಹೇಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಅವರಿಗೆ? ಅವರೇನಾದ್ರು ಓದಿ ಡಿಗ್ರಿ ತಗೊಂಡು ಜನಪ್ರತಿನಿಧಿ ಆಗಬೇಕಿತ್ತಾ? ಇಲ್ಲ. ಮನವಿ ಮಾಡೋದಕ್ಕೆ ಬಂದಂಥ ಆಕಾಂಕ್ಷಿಗಳಿಗೆ ಟಾರ್ಚರ್ ಕೊಟ್ಟಿದ್ದಾರಂತೆ. ಗೃಹ ಸಚಿವರಿಗೆ ಮನವಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಅವ್ರಿಗೆ ಟಾರ್ಚರ್ ಆಗಿದೆ ಅಂತೆ. ವಶಕ್ಕೆ ಪಡೆದು ಸದಾಶಿವನಗರ ಪೊಲೀಸರಿಂದ ದೌರ್ಜನ್ಯ ಆಗಿದೆ. ಪೊಲೀಸ್ನವರೇ ದೌರ್ಜನ್ಯ ಮಾಡಿರೋದು. ನೋಡಿ, ಕಾನ್ಸ್ಟೇಬಲ್ ಆಕಾಂಕ್ಷಿ ಜೊತೆ PSI ಅಭ್ಯರ್ಥಿಗಳನ್ನು ಕೂಡ ವಶಕ್ಕೆ ತಗೊಂಡಿದ್ದಾರಂತೆ. ಇನ್ಸ್ಪೆಕ್ಟರ್ ಗಿರೀಶ್ ದಬ್ಬಾಳಿಕೆ ವಿರುದ್ಧ ಆಕಾಂಕ್ಷಿಗಳು ಆರೋಪವನ್ನು ಮಾಡಿದ್ದಾರೆ. ಗೃಹ ಸಚಿವರಿಗೆ ಮನವಿ ಕೊಡಲು ಬಿಡ್ತಾ ಇಲ್ಲ ಅಂತ ಆರೋಪ. ಬಲವಂತವಾಗಿ ಅಭ್ಯರ್ಥಿಗಳನ್ನ ಕಾಕಿ ಎಳೆದೊಯ್ದಂತ ಆರೋಪ. ಸರ್ಕಾರ ಇರೋದು ಆದ್ರೆ ಹೋಮ್ ಮಿನಿಸ್ಟ್ರಿ ಅವಾಚಕ ಪದಗಳನ್ನ ಇವಾಗ ಇಲ್ಲ ಸರ್, ಲಾಸ್ಟ್ ಟೈಮ್ ಅಷ್ಟೇ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಹೋಮ್ ಮಿನಿಸ್ಟ್ರು ಮನೆ ಹತ್ರ ಬಂದ್ರೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಎಷ್ಟು ವರ್ಷ ಅಂತಂದ್ರೆ ನಿಜವಾಗ್ಲೂ ಈ ತರ ನಡ್ಕೊಂಡ್ರೆ ಏನು ಸರ್? ನಮಗೋಸ್ಕರನೇ ಸರ್ಕಾರ ಇರೋದು, ಆದ್ರೆ ಹೋಮ್ ಮಿನಿಸ್ಟ್ರಿ ಈ ತರ ಯಾವತ್ತೂ ನಡ್ಕೊಂಡಿಲ್ಲ. ಆದ್ರೆ ಪೊಲೀಸ್ ನೋಡಿ, ಇಷ್ಟು ನೋಡಿ, ಇದು ತಪ್ಪು. ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳ್ಬೋದು ಸರ್. ಏನ್ ತಪ್ಪು ಮಾಡಿದೀನಿ ಅಂತ ಅಲ್ಲ, ಏನ್ ತಪ್ಪು ಮಾಡಿದೀನಿ ಸರ್? ಇದು ನಾನು ಶಾಂತಿಯುತಿ ಹೋಗಿರ್ತೀನಲ್ಲ ಸರ್, ಇಷ್ಟೊಂದು ಈ ರೀತಿ ಅಲ್ಲ ಸರ್. ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳಿ ಸರ್. ಆಯ್ತು, ಏನ್ ತಪ್ಪು ಮಾಡಿದೀವಿ? ನಾವು ನ್ಯಾಯ ಕೇಳ್ತೀವಿ ಸರ್, ನ್ಯಾಯ ಕೇಳ್ತೀವಿ. ಬರ ಎಲ್ಲ ನಾವು ನ್ಯಾಯ ಕೇಳ್ತೀವಿ ಸರ್, ನ್ಯಾಯ ಕೇಳ್ತೀವಿ. ಬರ ಎಲ್ಲ ಬರ ನೋಡಿ, ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಇನ್ಸ್ಪೆಕ್ಟರ್ ಗಿರೀಶ್ ದಬ್ಬಾಳಿಕೆಯನ್ನ. ಏನ್ರಿ ತಪ್ಪು? ಏನ್ ತಪ್ಪು ಮಾಡಿದ್ರು ಅವರು? ಈಗಷ್ಟೇ ಒಂದು ಖುಷಿಯಲ್ಲಿದ್ದಾರೆ ಅವರು. KS ಎಕ್ಸಾಮ್ ಅನ್ನ ಈಗಾಗಲೇ ಪೋಸ್ಟ್ ಪೋನ್ ಮಾಡಿರೋ ವಿಚಾರದಲ್ಲಿ ಅವರಿಗೆ ಆಲ್ರೆಡಿ ಖುಷಿಯಲ್ಲಿದ್ದಾರೆ. ಏನೋ PSI ಒಂದು ಕಾನ್ಸ್ಟೇಬಲ್ ವಯೋಮಿತಿಯನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂದಿದ್ದಕ್ಕೋಸ್ಕರ ಅವ್ರೇನಾದ್ರೂ ಕೇಳಲಿಕ್ಕೆ ಬಂದಿದ್ದಾರೆ, ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರೇನಾದ್ರೂ ನಿಮ್ಮ ಮನೆನ ಬಂದ್ ಮಾಡಿದ್ರ? ಅಲ್ಲಿ ಬೇರೆ ರೀತಿಯಾಗಿ ಹೈಡ್ರಾಮಾ ಮಾಡಿದ್ರ? ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರೆ ಆ ರೀತಿಯಾಗಿ ಒಬ್ಬ ಯಾವುದೋ ಆರೋಪಿಯನ್ನ ಅಕ್ಯೂಸ್ಡ್ ಅನ್ನ ತಗೊಂಡೋಗಿ ಒಳಗೆ ಹಾಕೋತರ ಹಾಕ್ತಿದ್ರಲ್ಲ, ನಾಚಿಕೆ ಆಗ್ಬೇಕನ್ರಿ ನಿಮ್ಗೆ? ಪೊಲೀಸ್ನವರು ಅವರು ಕೂಡ ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ನಿಮ್ಗೋಸ್ಕರನೇ ಅವರು ಕೂಡ ಈ ರಾಜ್ಯದ ಹಿತಕ್ಕಾಗಿ, ರಕ್ಷಣೆಗಾಗಿ ಕೆಲಸ ತಗೋಬೇಕು ಅಂತ ಕಷ್ಟಪಟ್ಟು ನಿದ್ರೆಗೆಟ್ಟು ಓದಿರ್ತಾರೆ. ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಬಂದಿರೋದವರು. ಎಸ್, ನೋಡಿ, ಗೃಹ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಅದೇನು ಕೊಟ್ಟಿದ್ದಾರೋ ಈಗಲೂ ಕೂಡ ಹೇಳಿದ್ದಾರೆ, ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಗಮನ ಇಲ್ಲ ಅಂತ ಹೇಳಿದಾರ. ಗೊತ್ತಿಲ್ಲ, ನೋಡೋಣ ಏನು ಹೇಳಿದ್ದಾರೆ ಅಂತ. ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ರೆ ನಾನು ಅದ್ರ ಮೇಲೆ ಬರೆದು ಕಳಿಸ್ತೀನಿ. ಆದರೆ ಅಂಥದ್ದೇನಾದ್ರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ, ಪೊಲೀಸ್ನವ್ರಿಗೆ, ಆ ರೀತಿ ಯಾರನ್ನು ಮಾಡಬೇಡಿ ಅಂತ. ಯಾಕಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗಬೇಕು ಅಂತ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಲೇಟಾಗಿ ಬಂದಿರ್ತೀವಿ ಅಥವಾ ಅದನ್ನು ಮಾಡಬೇಕು, ಅದನ್ನು ಹೇಳ್ತೀನಿ. ನಾಳೆಯಿಂದಾನೇ ಅದನ್ನು ಸರಿ ಮಾಡ್ತೀನಿ. ಅವರ ಅಹವಾಲು ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು. ನಾವು ಸಿಕ್ಕಿದ್ರೆ ಅವರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಅವರ ಆಸೆಗಳು. ಅದಾಗಿ ಅದಕ್ಕೆ ಇಲ್ಲ, ಅದು ಯಾವುದು ಆ ಥರದ್ದು ಯಾವುದೇ ಯಾರಪ್ಪ ನೋಡ್ರಿ, ಅವ್ರು ಯಾರು ಅವ್ರಿಗೆ ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ. ಅವ್ರಿಗೆ ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ. ಅವ್ರಿಗೆ ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ. ಹಂಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ ಕ್ರಮ. ನೋಡಿ, ಕಾನ್ಸ್ಟೇಬಲ್ ವಯೋಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಬೇಡಿಕೆಗಳನ್ನು ಸ್ಪರ್ಧಾರ್ಥಿಗಳು ಯಾವಾಗಲೂ ಕೂಡ ಇಡ್ತಾ ಹೋಗ್ತಾರೆ. ಆದರೆ ಅವರು ಕಷ್ಟಪಡೋದು, ಅವರು ಓದೋದು,
ಎಷ್ಟು ಗಂಟೆಗಳ ಕಾಲ ಓದ್ತಾರೆ, ಯಾವ ರೀತಿಯಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ಅವರ ಪರಿಶ್ರಮ ಏನು, ಇದೆಲ್ಲ ಜನಪ್ರತಿನಿಧಿಗಳಿಗೆ ಹೇಗೆ ಗೊತ್ತಿರುತ್ತೆ? ಹೇಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಅವರಿಗೆ? ಅವರೇನಾದ್ರು ಓದಿ ಡಿಗ್ರಿ ತಗೊಂಡು ಜನಪ್ರತಿನಿಧಿ ಆಗಬೇಕಿತ್ತಾ? ಇಲ್ಲ. ಮನವಿ ಮಾಡೋದಕ್ಕೆ ಬಂದಂಥ ಆಕಾಂಕ್ಷಿಗಳಿಗೆ ಟಾರ್ಚರ್ ಕೊಟ್ಟಿದ್ದಾರಂತೆ. ಗೃಹ ಸಚಿವರಿಗೆ ಮನವಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಅವ್ರಿಗೆ ಟಾರ್ಚರ್ ಆಗಿದೆ ಅಂತೆ. ವಶಕ್ಕೆ ಪಡೆದು ಸದಾಶಿವನಗರ ಪೊಲೀಸರಿಂದ ದೌರ್ಜನ್ಯ ಆಗಿದೆ. ಪೊಲೀಸ್ನವರೇ ದೌರ್ಜನ್ಯ ಮಾಡಿರೋದು ನೋಡಿ. ಕಾನ್ಸ್ಟೇಬಲ್ ಆಕಾಂಕ್ಷಿ ಜೊತೆ PSI ಅಭ್ಯರ್ಥಿಗಳನ್ನು ಕೂಡ ವಶಕ್ಕೆ ತಗೊಂಡಿದ್ದಾರಂತೆ. ಇನ್ಸ್ಪೆಕ್ಟರ್ ಗಿರೀಶ್ ದಬ್ಬಾಳಿಕೆ ವಿರುದ್ಧ ಆಕಾಂಕ್ಷಿಗಳು ಆರೋಪವನ್ನ ಮಾಡಿದ್ದಾರೆ. ಗೃಹ ಸಚಿವರಿಗೆ ಮನವಿ ಕೊಡಲು ಬಿಡ್ತಾ ಇಲ್ಲ ಅಂತ ಆರೋಪ. ಬಲವಂತವಾಗಿ ಅಭ್ಯರ್ಥಿಗಳನ್ನ ಕಾಕಿ ಎಳೆದೊಯ್ದಂತ ಆರೋಪ. ಸರ್ಕಾರ ಇರೋದು ಆದ್ರೆ ಹೋಮ್ ಮಿನಿಸ್ಟ್ರಿ ಅವಾಚಕ ಪದಗಳನ್ನ ಇವಾಗೇ ಇಲ್ಲ ಸರ್, ಲಾಸ್ಟ್ ಟೈಮ್ ಅಷ್ಟೇ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಹೋಮ್ ಮಿನಿಸ್ಟ್ರು ಮನೆ ಹತ್ರ ಬಂದ್ರೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಎಷ್ಟು ವರ್ಷ ಅಂತಂದ್ರೆ ನಿಜವಾಗ್ಲೂ ಈ ತರ ನಡ್ಕೊಂಡ್ರೆ ಏನು ಸರ್? ನಮಗೋಸ್ಕರನೇ ಸರ್ಕಾರ ಇರೋದು, ಆದ್ರೆ ಹೋಮ್ ಮಿನಿಸ್ಟ್ರು ಈ ತರ ಯಾವತ್ತೂ ನಡ್ಕೊಂಡಿಲ್ಲ. ಆದ್ರೆ ಪೊಲೀಸ್ ನೋಡಿ, ಇಷ್ಟು ನೋಡಿ, ಇದು ತಪ್ಪು. ನಾವೇನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬೋದು ಸರ್. ಏನ್ ತಪ್ಪು ಮಾಡಿದೀನಿ ಅಂತ ಅಲ್ಲ, ಏನ್ ತಪ್ಪು ಮಾಡಿದೀನಿ ಸರ್? ಇದು ನಾನು ಶಾಂತಿಯುತ ಹೋಗಿರ್ತೀನಲ್ಲ ಸರ್, ಇಷ್ಟೊಂದು ಈ ರೀತಿ ಅಲ್ಲ ಸರ್. ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳಿ ಸರ್. ಆಯ್ತು, ಏನ್ ತಪ್ಪು ಮಾಡಿದೀವಿ? ನಾವು ನ್ಯಾಯ ಕೇಳ್ತೀವಿ ಸರ್, ನ್ಯಾಯ ಕೇಳ್ತೀವಿ. ಬರ ಎಲ್ಲ ನಾವು ನ್ಯಾಯ ಕೇಳ್ತೀವಿ ಸರ್, ನ್ಯಾಯ ಕೇಳ್ತೀವಿ. ಬರ ಎಲ್ಲ ಬರ ನೋಡಿ, ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಇನ್ಸ್ಪೆಕ್ಟರ್ ಗಿರೀಶ್ ದಬ್ಬಾಳಿಕೆಯನ್ನ. ಏನ್ರಿ ತಪ್ಪು? ಏನ್ ತಪ್ಪು ಮಾಡಿದ್ರು ಅವರು? ಈಗಷ್ಟೇ ಒಂದು ಖುಷಿಯಲ್ಲಿದ್ದಾರೆ ಅವರು. KS ಎಕ್ಸಾಮ್ ಅನ್ನ ಈಗಾಗಲೇ ಪೋಸ್ಟ್ಪೋನ್ ಮಾಡಿರೋ ವಿಚಾರದಲ್ಲಿ ಅವ್ರಿಗೆ ಆಲ್ರೆಡಿ ಖುಷಿಯಲ್ಲಿದ್ದಾರೆ. ಏನೋ PSI ಒಂದು ಕಾನ್ಸ್ಟೇಬಲ್ ವಯೋಮಿತಿಯನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂದಿದ್ದಕ್ಕೋಸ್ಕರ ಅವ್ರೇನಾದ್ರೂ ಕೇಳಲಿಕ್ಕೆ ಬಂದಿದ್ದಾರೆ, ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರೇನಾದ್ರೂ ನಿಮ್ಮ ಮನೆನ ಬಂದ್ ಮಾಡಿದ್ರ? ಅಲ್ಲಿ ಬೇರೆ ರೀತಿಯಾಗಿ ಹೈಡ್ರಾಮಾ ಮಾಡಿದ್ರ? ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರೆ ಆ ರೀತಿಯಾಗಿ ಒಬ್ಬ ಯಾವುದೋ ಆರೋಪಿಯನ್ನ ಅಕ್ಯೂಸ್ಡ್ ಅನ್ನ ತಗೊಂಡೋಗಿ ಒಳಗೆ ಹಾಕೋ ತರ ಹಾಕ್ತಿದ್ರಲ್ಲ, ನಾಚಿಕೆ ಆಗ್ಬೇಕನ್ರಿ ನಿಮ್ಗೆ? ಪೊಲೀಸ್ನವರು ಅವರು ಕೂಡ ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ನಿಮ್ಗೋಸ್ಕರನೇ ಅವರು ಕೂಡ ಈ ರಾಜ್ಯದ ಹಿತಕ್ಕಾಗಿ, ರಕ್ಷಣೆಗಾಗಿ ಕೆಲಸ ತಗೋಬೇಕು ಅಂತ ಕಷ್ಟಪಟ್ಟು ನಿದ್ರೆಗೆಟ್ಟು ಓದಿರ್ತಾರೆ. ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಬಂದಿರೋದವರು. ಎಸ್ ನೋಡಿ, ಗೃಹ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಅದೇನು ಕೊಟ್ಟಿದ್ದಾರೋ ಈಗಲೂ ಕೂಡ ಹೇಳಿದ್ದಾರೆ, ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಗಮನ ಇಲ್ಲ ಅಂತ ಹೇಳಿದಾರ. ಗೊತ್ತಿಲ್ಲ, ನೋಡೋಣ ಏನು ಹೇಳಿದ್ದಾರೆ ಅಂತ. ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ರೆ ನಾನು ಅದ್ರ ಮೇಲೆ ಬರೆದು ಕಳಿಸ್ತೀನಿ. ಆದರೆ ಅಂಥದ್ದೇನಾದ್ರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ, ಪೊಲೀಸ್ನವ್ರಿಗೆ, ಆ ರೀತಿ ಯಾರನ್ನು ಮಾಡಬೇಡಿ ಅಂತ. ಯಾಕಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗಬೇಕು ಅಂತ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಲೇಟಾಗಿ ಬಂದಿರ್ತೀವಿ ಅಥವಾ ಅದನ್ನು ಮಾಡಬೇಕು, ಅದನ್ನು ಹೇಳ್ತೀನಿ. ನಾಳೆಯಿಂದಾನೇ ಅದನ್ನು ಸರಿ ಮಾಡ್ತೀನಿ. ಅವರ ಅಹವಾಲು ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು. ನಾವು ಸಿಕ್ಕಿದ್ರೆ ಅವರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಅವರ ಆಸೆಗಳು. ಅದಾಗಿ ಅದಕ್ಕೆ ಇಲ್ಲ, ಅದು ಯಾವುದು ಆ ಥರದ್ದು ಯಾವುದು ಯಾರಪ್ಪ ನೋಡ್ರಿ, ಅವ್ರಿಗೆ ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ. ಅವ್ರಿಗೆ ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ. ಅವ್ರಿಗೆ ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ. ಹಂಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ